Hi students, welcome to my channel. Today we discussed about DCET syllabus. Nodri DCET means Diploma Common Entrance Test. Nodri ಏನಿದೆಪ್ಪ ಅಂದರೆ ಕಾಮನ್ ಟು ಆಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪ್ರೋಗ್ರಾಮ್ಸ್. ಅಂದರೆ ಎಲ್ಲ ಡಿಪ್ಲೊಮಾ ಏನೇನು ಬ್ರ್ಯಾಂಚ್ ಇದೆ ಎಲ್ಲ ಪ್ರೋಗ್ರಾಮ್ಸು ಕಾಮನ್ ಸಬ್ಜೆಕ್ಟ್ ಯಾವುದಿದೆ ಅದು ನಿಮ್ಮದು DCET ಸಿಲೆಬಸ್ಸು. ಫಸ್ಟ್ ನೋಡ್ರಿ ಇಲ್ಲಿದೆ ಲಿಸ್ಟ್ ಮಾಡಿದ್ದೀನಿ ನೋಡ್ರಿ. ಫಸ್ಟು ಅದಕ್ಕೆ ಹೋಗೋಕ್ಕೆ ಮುಂಚೆನೇ ಡ್ಯೂರೇಷನ್ ಎಷ್ಟಿರುತ್ತೆ 3 hours, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ 100 ಮಾರ್ಕ್ಸ್ ಇರುತ್ತೆ. ಫಸ್ಟು ಟಾಪಿಕ್ಸ್ ನೋಡ್ರಿ, ಅಂದರೆ ಸಬ್ಜೆಕ್ಟ್ಸ್ ಯಾವ್ಯಾವುದಪ್ಪ ಅಂದರೆ ನಿಮ್ಮ DCET ಎಕ್ಸಾಮಿಗೆ ಫಸ್ಟ್ ಒಂದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಅದೆಷ್ಟು ಮಾರ್ಕ್ಸಿಗಿರುತ್ತೆ 20 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸ್ ಎನಾಲಿಟಿಕ್ಸ್, ಅದು 20 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟು IT ಸ್ಕಿಲ್ಸ್, ಅದು 20 ಮಾರ್ಕ್ಸಿಗೆ. ನೆಕ್ಸ್ಟ್ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಅದೆಷ್ಟು ಮಾರ್ಕ್ಸು 20 ಮಾರ್ಕ್ಸು. ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, ಇದು 20 ಮಾರ್ಕ್ಸ್. ನೋಡಿ, ದಿಸ್ ಸಬ್ಜೆಕ್ಟ್ ಕಾಮನ್ ಫಾರ್ ಆಲ್ ಪ್ರೋಗ್ರಾಮ್ಸ್. ನೆಕ್ಸ್ಟು ಟೋಟಲ್ 100 ಮಾರ್ಕ್ಸಿಗಿರುತ್ತೆ. ನೋಡಿರಿ, ನೆಕ್ಸ್ಟ್ ಏನಿದೆಪ್ಪ ಅಂದರೆ ಡಿಟೇಲ್ಡ್ ಸಿಲೆಬಸ್, ಅಂದರೆ ಸಬ್ಜೆಕ್ಟ್ ವೈಸು ಡಿಟೇಲ್ಡ್ ಸಿಲೆಬಸ್ನ ಲಿಸ್ಟ್ ಮಾಡಿದ್ದೀನಿ. ಫಸ್ಟ್ ನೋಡಿರಿ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಫಸ್ಟ್ ಒನ್ ಯಾವುದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಅದರಲ್ಲಿ ಫಸ್ಟ್ ಚಾಪ್ಟ್ರು ಮ್ಯಾಟ್ರೈಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಅದರಲ್ಲಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ 4 ಮಾರ್ಕ್ಸ್ ಕೇಳ್ತಾರೆ. ಅದು ಟಾಪಿಕ್ಸ್ ಯಾವ್ಯಾವಿದೆ ನೋಡಿರಿ, ನೋಡ್ಕರ್ರಿ. ಮ್ಯಾಟ್ರಿಕ್ಸ್ ಆ್ಯಂಡ್ ಟೈಪ್ಸು, ಆಲ್ಜಿಬ್ರಾ ಆಫ್ ಮ್ಯಾಟ್ರೈಸಸ್, ಅದರಲ್ಲಿ ಎಡಿಷನ್ ಕೇಳ್ಬೋದು, ಸಬ್ಸ್ಟ್ರಾಕ್ಷನ್ನು, ಸ್ಕೆಲರ್ ಮಲ್ಟಿಪ್ಲಿಕೇಶನ್ನು ಆ್ಯಂಡ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಇವ್ಯಾಲ್ಯುವೇಷನ್ ಆಫ್ ಡಿಟರ್ಮಿನೆಂಟ್ಸ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ದಿ ಆರ್ಡರ್. ನೆಕ್ಸ್ಟ್ ಸಿಂಗ್ಯುಲರ್ ಮ್ಯಾಟ್ರೈಸಸ್ಸು. ನೆಕ್ಸ್ಟ್ ಕ್ರಾಮರ್ಸ್ ರೂಲ್ ಅಂತ ಬರುತ್ತೆ, ಅದನ್ನು ನೋಡ್ಕೋಬೇಕು. ಸಾಲ್ವಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ವಾಲ್ವಿಂಗ್ 2 and 3 ವೇರಿಯೇಬಲ್ಸು. ನೆಕ್ಸ್ಟು ಅಡ್ಜಸ್ಟೆಂಟ್ ಆಫ್ ಇನ್ವರ್ಸ್ ಆಫ್ ನಾನ್ ಸಿಂಗ್ಯುಲರ್ ಮ್ಯಾಟ್ರೈಸಸ್, ಆರ್ಡರ್ 2 and 3. ನೆಕ್ಸ್ಟು ಮೇನ್ ಇಂಪಾರ್ಟೆಂಟು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಮತ್ತು ಏಜನ್ ವ್ಯಾಲ್ಯೂಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2. ನೋಡಿರಿ, ಅದೇ ಥರನೇ ಪ್ರತಿ ಚಾಪ್ಟರ್ದು ನಾನು ಏನು ಮಾಡಿದ್ದೀನಿ ಎಲ್ಲ ಸಿಲೆಬಸ್ನ ಇನ್ಕ್ಲೂಡ್ ಮಾಡಿದ್ದೀನಿ. ನೆಕ್ಸ್ಟು ಸ್ಟ್ರೇಟ್ ಲೈನ್ ಬರುತ್ತೆ, ಅದರಲ್ಲಿ 4 ಮಾರ್ಕ್ಸ್ ಇರುತ್ತೆ. ಇವನ್ನೆಲ್ಲ ನೋಡ್ಕೊರಿ, ಯಾವ್ಯಾವ ಸಿಲೆಬಸ್ ಏನೇನು ಡೀಟೇಲ್ಸ್ ಇದೆ, ಟಾಪಿಕ್ಸು ಚಾಪ್ಟರ್ ವೈಸ್ ಟಾಪಿಕ್ಸ್ ಎಲ್ಲ ಡೀಟೇಲ್ಸ್ ಆಗಿದೆ, ನೋಡ್ಕೊರಿ. ನೆಕ್ಸ್ಟು ಚಾಪ್ಟರ್ ಯಾವುದು ಟ್ರಿಗ್ನೋಮೆಟ್ರಿ, ಅದರಲ್ಲಿ 4 ಮಾರ್ಕ್ಸ್ ಇದೆ, ಅದನ್ನು ನೋಡ್ಕೊರಿ. ನೆಕ್ಸ್ಟು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಆ್ಯಂಡ್ ಅಪ್ಲಿಕೇಶನ್ಸು 4 ಮಾರ್ಕ್ಸ್ ಇದೆ. ನೋಡಿರಿ, ಒಂದು ನೋಟ್ಸ್ ತಗೊಂಡು ರೈಟ್ ಅಪ್ ಮಾಡ್ಕೊರಿ, ಬರ್ಕರಿ, ಗೊತ್ತಾಗುತ್ತೆ. ನೆಕ್ಸ್ಟು ಚಾಪ್ಟರ್ ಇಂಟಿಗ್ರಲ್ ಕ್ಯಾಲ್ಕುಲಸ್ ಆ್ಯಂಡ್ ಅಪ್ಲಿಕೇಶನ್ಸು, ಅದರಲ್ಲಿ 4 ಮಾರ್ಕ್ಸು. ಮತ್ತು ದಿಸ್ ಈಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಬರೋಂಥ ಟಾಪಿಕ್ಸು. ನೆಕ್ಸ್ಟ್ ಯಾವುದು ಸಬ್ಜೆಕ್ಟು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಎನಾಲಿಟಿಕ್ಸ್, ಅಲ್ಲಿಷ್ಟು 20 ಮಾರ್ಕ್ಸಿಗಿರುತ್ತೆ ಆ ಸಬ್ಜೆಕ್ಟಿಂದ. ಫಸ್ಟು ಸ್ಟ್ಯಾಟಿಸ್ಟಿಕಲ್ ಡಾಟಾ ಕಲೆಕ್ಷನ್ ಆ್ಯಂಡ್ ಟೈಪ್ಸ್, ಅದರಲ್ಲಿ 3 ಮಾರ್ಕ್ಸ್ ಕೇಳ್ತಾರೆ, 3 ಮಾರ್ಕ್ಸ್ದು ಕ್ವೆಶನ್ನು ಕೇಳ್ತಾರೆ. ನೆಕ್ಸ್ಟು ಅದೇ ಥರನೇ ನೆಕ್ಸ್ಟ್ ಚಾಪ್ಟರ್ ಯಾವುದು ಸಮರೈಜೇಷನ್ ಆಫ್ ಡಾಟಾ, ಅದರಲ್ಲಿ 6 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಅದೇ ಸೇಮ್ ಇದೇ ಕಂಟಿನ್ಯೂ ಪಾರ್ಟ್ ಇಲ್ಲೇ ಇದೆ. ನೆಕ್ಸ್ಟ್ ಯಾವುದಿದೆ ಮೆಜರ್ಸ್ ಆಫ್ ಲೊಕೇಶನ್ ಆ್ಯಂಡ್ ಡಿಸ್ಪರ್ಷನ್, ಅದರಲ್ಲಿ 5 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮಿಂಗ್. ನೋಡಿರಿ, ಪೈಥಾನ್ ಪ್ರೋಗ್ರಾಮಿಂಗ್ ಕರೆಕ್ಟಾಗಿ ನೋಡ್ಕೊಂಡ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ 6 ಮಾರ್ಕ್ಸ್ ಸಿಗುತ್ತೆ. ನೋಡಿರಿ, ಏನೇನು ಕೇಳ್ಬೋದು ಇಂಟ್ರೊಡಕ್ಷನ್ ಟು ಪೈಥಾನು, ಅದರದ್ದು ಸಿಂಟ್ಯಾಕ್ಸ್ ಕೇಳ್ಬೋದು. ನೆಕ್ಸ್ಟು ಡಾಟಾ ಟೈಪ್ಸು, ಕಮ್ಯಾಂಡ್ಸು ಅವನ್ನು ಕೇಳ್ಬೋದು. ವೇರಿಯೇಬಲ್ಸ್ ಮೇಲೆ ಕೇಳ್ಬೋದು. ನೋಡಿರಿ, ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಂದರೆ ಕಂಡೀಷನ್ ಸ್ಟೇಟ್ಮೆಂಟು, ಲೂಪ್ಸ್ ಮೇಲೆ ಮತ್ತು ಅರೇಸ್ ಆ್ಯಂಡ್ ಫಂಕ್ಷನ್ ಇಷ್ಟ್ರ ಮೇಲೆ ನಿಮಗೆ ಕೇಳ್ಬೋದು. ಯಾವ ಸಬ್ಜೆಕ್ಟ್ ಇದು ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ಎನಾಲಿಟಿಕ್ಸ್ ಸಬ್ಜೆಕ್ಟ್ ಮೇಲೆ. ನೆಕ್ಸ್ಟ್ ಬರೋದೇ ನಿಮ್ಮದು ಸಬ್ಜೆಕ್ಟ್ ಯಾವುದು ನೆಕ್ಸ್ಟು IT ಸ್ಕಿಲ್ಸ್. ನೋಡಿರಿ, ಇದು 20 ಮಾರ್ಕ್ಸಿಗಿರುತ್ತೆ. ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಬೇಸಿಕ್ ಆಫ್ ಕೋಡಿಂಗ್, ಅದರಲ್ಲಿ 4 ಮಾರ್ಕ್ಸ್ ಇರುತ್ತೆ, ಅದರ ಡಿಟೇಲ್ಡ್ ಇದೆ ಇಲ್ಲಿ. ನೆಕ್ಸ್ಟ್ ಚಾಪ್ಟ್ರು ಡಿಸೈನ್ ಆ್ಯಂಡ್ ಡೆವಲಪ್ ವೆಬ್ ಪೇಜಸ್ಸು, ಅದು 4 ಮಾರ್ಕ್ಸು. ನೋಡಿರಿ, ವೆಬ್ ಪೇಜಸಲ್ಲಿ ನೋಡಿರಿ ಬ್ರೌಸರ್, ವೆಬ್ ಸರ್ವರ್, ಕ್ಲಿಯಂಟ್ ಸರ್ವರ್ ಮಾಡಲ್ ಬರುತ್ತೆ, URL ಅಂತ ಒಂದು ಬರುತ್ತೆ.
ನೋಡ್ರಿ ಇವೆಲ್ಲ ಏನು ಇದರಲ್ಲಿ ಬರೋಂಥವು ಡಿಸೈನ್ ಆ್ಯಂಡ್ ಡೆವಲಪ್ ವೆಬ್ ಪೇಜಸಲ್ಲಿ ಬರೋಂಥ ಟಾಪಿಕ್ಸು. ಇವನ್ನೆಲ್ಲ ನೋಡ್ಕೊಳ್ರಿ. CSS ಇದೆ ನೋಡ್ರಿ, CSS ಇದೆ. ನೆಕ್ಸ್ಟ್ ಮಾರ್ಜಿನ್ಸ್ ಆ್ಯಂಡ್ ಪ್ಯಾಡಿಂಗ್ ಬಾರ್ಡರ್ಸ್ ಮತ್ತು ಬೋರ್ಡ್ಸ್ ಇದೆ. ನೆಕ್ಸ್ಟ್ ಸ್ಟೈಲಿಂಗ್ ಲಿಂಕ್ಸು ನೋಡ್ರಿ. ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಇದು ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಅದೇ ಜಾವಾ ಸ್ಕ್ರಿಪ್ಟ್ ಬರುತ್ತೆ. ಇದು ಜಾವಾ ಸ್ಕ್ರಿಪ್ಟು ಅಂದರೆ ವೆಬ್ ಪೇಜಸ್ ಕ್ರಿಯೇಟ್ ಮಾಡೋದು, ಇದೆಲ್ಲ ಫ್ರಂಟ್ ಎಂಡ್ ಅಂತ ಕರೀತಾರೆ ಇವಕ್ಕೆಲ್ಲ. ನೆಕ್ಸ್ಟ್ ಬೇಸಿಕ್ ಸಿಂಟ್ಯಾಕ್ಸ್ ನೋಡ್ಕರಿ, ಅದರಲ್ಲಿ ಫಂಕ್ಷನ್ಸ್ ಏನಿದೆ ನೋಡ್ಕರ್ರಿ. ನೆಕ್ಸ್ಟ್ ಕ್ರಿಯೇಟಿಂಗ್ ಡ್ಯಾಶ್ ಬೋರ್ಡ್ಸ್ ಇನ್ ವೆಬ್ಸೈಟ್. ನೆಕ್ಸ್ಟ್ ಚಾಪ್ಟ್ರು ಬಿಸ್ನೆಸ್ ಪ್ರೊಸೆಸ್ ಆಟೋಮೇಷನ್, ಅದು 4 ಮಾರ್ಕ್ಸಿಗಿದೆ ನೋಡಿ. ಟಾಪಿಕ್ಸ್ ನೋಡ್ಕರ್ರಿ ನೋಡಿ. ಇಂಟ್ರಡಕ್ಷನ್ ಟು ಬಿಸ್ನೆಸ್ ಪ್ರೊಸೆಸ್ ಆಟೋಮೇಷನ್ನು, ಅದ್ರ ಸ್ಟ್ರಕ್ಚರು, ಟೈಪ್ಸು ಇವೆಲ್ಲ ನೋಡ್ಕರ್ರಿ. ನೆಕ್ಸ್ಟ್ ಯಾವುದು ಇಂಟ್ರೊಡಕ್ಷನ್ ಟು ಕ್ಲೌಡ್ ಆ್ಯಂಡ್ IoT ಕಾನ್ಸೆಪ್ಟ್, ಅದ್ರ ಮೇಲಿನ ಗೂಗಲ್ ಡಾಕ್ಸು, ಗೂಗಲ್ ಕೊಲ್ಯಾಬು, ಗೂಗಲ್ ಆ್ಯಪ್ ಇಂಜಿನ್ನು. ಮೇನ್ ಟಾಪಿಕ್ಕು ಸ್ಮಾರ್ಟ್ ಹೋಮು, ಸ್ಮಾರ್ಟ್ ಸಿಟಿ ಅಂದರೆ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಇಂಟರ್ನೆಟ್ ಆಫ್ ಥಿಂಗ್ಸ್ ಮೇಲೆ ಕ್ವಶನ್ ಬಂದೇ ಬರ್ತೈತಿ ನೋಡಿರಿ. ಸ್ಮಾರ್ಟ್ ಹೋಮು ಮತ್ತು ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಫಾರ್ಮಿಂಗ್ ಯಾವ ಥರ ಇರುತ್ತೆ, ಅದರಲ್ಲಿ ಯಾವ ಥರ ಯೂಸ್ ಮಾಡ್ತಾರೆ IoT, ಅದನ್ನೆಲ್ಲ ಸ್ವಲ್ಪ ಬೇಸಿಕಾಗಿ ನೋಡ್ಕರ್ರಿ. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ, ಇಂಟ್ರೊಡಕ್ಷನ್ ಟು ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಸೈಬರ್ ಸೇಫ್ಟಿ ಏನೇನಿದೆ ನೋಡಿರಿ. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ನಿಮಗೆ ಸಬ್ಜೆಕ್ಟ್ ಇತ್ತು, ಅದರಲ್ಲೇ ನೋಡ್ಕರ್ರಿ. ಅದರ ಮೇಲೆ ಫಿಶಿಂಗ್ ಇದೆ, DOS ಅಟ್ಯಾಕ್ ಇದೆ ನೋಡಿರಿ, ಫೈರ್ ವಾಲ್ ಕಾನ್ಸೆಪ್ಟ್ ಇದೆ, ಬ್ರೌಸರ್ ಸೆಟ್ಟಿಂಗ್ಸ್ ಯಾವ ಥರ ಮಾಡೋದು ಅದೆಲ್ಲ ಇದೆ. ಮತ್ತು ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ನೋಡಿ. ಇದು ಎಲೆಕ್ಟ್ರಿಕಲ್ ಸಬ್ಜೆಕ್ಟು. ದಿಸ್ ಸಬ್ಜೆಕ್ಟು ಕಾಮನ್ ಫಾರ್ ಆಲ್ ಬ್ರಾಂಚಸ್ಸು, ಇದು ಸಬ್ಜೆಕ್ಟು. ನೆಕ್ಸ್ಟ್ ಅದರಲ್ಲಿ ಎಲೆಕ್ಟ್ರಿಕ್ ಸೇಫ್ಟಿ ಅಂತ ಬರುತ್ತೆ, ಓನ್ಲಿ ಅದರಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ. ಅದರಲ್ಲಿ ನೋಡ್ಕೊರಿ ಏನೇನು ಕೇಳ್ಬೋದು ಅವನ್ನೆಲ್ಲ ಸಬ್ಜೆಕ್ಟ್ ಮೆನ್ಷನ್ ಮಾಡಿದ್ವಿ, ನೋಡ್ಕೊರಿ. ನೆಕ್ಸ್ಟ್ ಚಾಪ್ಟ್ರು ಇದೆ ಎಲೆಕ್ಟ್ರಿಕಲ್ ಫಂಡಮೆಂಟಲ್ಸ್ ನೋಡ್ರಿ. ಅದರಲ್ಲಿ ನೋಡ್ಕೊರಿ ಫಂಡಮೆಂಟಲ್ ಅಮ್ಮೀಟ್ರು, ವೋಲ್ಟ್ ಮೀಟ್ರ್ ಬಗ್ಗೆ, ನೆಕ್ಸ್ಟು ವ್ಯಾಟ್ ಮೀಟ್ರು, ಓಮ್ ಮೀಟ್ರು, ಮತ್ತು ಎಲೆಕ್ಟ್ರಿಕಲ್ ಕರೆಂಟು, ವೋಲ್ಟೇಜು, EMF ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸು, ರೆಸಿಸ್ಟೆನ್ಸ್ ವಿತ್ ದೇರ್ SI ಯೂನಿಟ್ಸ್ ನೋಡ್ಕೊರಿ. ಮತ್ತು ಸೋರ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ, ಇವು 2 ಟಾಪಿಕ್ಸಲ್ಲೇ ಅಟ್ಲೀಸ್ಟ್ 3 ಮಾರ್ಕ್ಸ್ ಬಂದೇ ಬರುತ್ತೆ, ನೋಡ್ಕೊರಿ. ನೆಕ್ಸ್ಟ್ ಪ್ರೊಟೆಕ್ಟಿವ್ ಡಿವೈಸಸ್ ಆ್ಯಂಡ್ ವೈರಿಂಗ್ ಸರ್ಕ್ಯೂಟು, ಆ ಚಾಪ್ಟ್ರಲ್ಲಿ 3 ಮಾರ್ಕ್ಸ್ ತೆಗಿತಾರೆ, ನೋಡ್ಕೊರಿ. MCB, MCCB, RCCB, ELCB ಅಂದರೆ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರು, ರೆಸಿಡೆನ್ಷಿಯಲ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರು, MCB ಮೋಲ್ಡೆಡ್ ಸರ್ಕ್ಯೂಟ್ ಬ್ರೇಕರು, ರಿಲೇ. ನೆಕ್ಸ್ಟು ಎಲೆಕ್ಟ್ರಿಕಲ್ ಮಷಿನ್ಸ್ ಆ್ಯಂಡ್ ಬ್ಯಾಟ್ರೀಸ್ ಆ್ಯಂಡ್ UPS, ಅದರಲ್ಲಿ ಟ್ರಾನ್ಸ್ಫಾರ್ಮರ್ ಬರುತ್ತೆ, ವರ್ಕಿಂಗ್ ಪ್ರಿನ್ಸಿಪಲ್, ಟ್ರಾನ್ಸ್ಫಾರ್ಮರ್ ವರ್ಕಿಂಗ್ ಪ್ರಿನ್ಸಿಪಲ್ ಕೇಳ್ತಾರೆ, ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಎಷ್ಟಿರುತ್ತೆ, ಇಂಡಕ್ಷನ್ ಮೋಟ್ರ್ ನೋಡ್ಕೊರಿ, ಇವನ್ನೆಲ್ಲ ಕರೆಕ್ಟಾಗಿ. ಸ್ಟಾರ್ ಡೆಲ್ಟಾ ಮೇಲೆ ಕ್ವಶನ್ ಇದ್ದೇ ಇರ್ತೈತಿ. ನೆಕ್ಸ್ಟ್ UPS ನೋಡ್ರಿ, ಅದರಲ್ಲಿ ಸೆಲೆಕ್ಷನ್ ಕ್ರೈಟೇರಿಯಾ ಹೆಂಗೆ ಮಾಡ್ತಾರೆ, ಸೈಜಿಂಗ್ ಅಂದರೆ UPS ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅದೆಲ್ಲ ಇರ್ತೈತಿ, ಕರೆಕ್ಟಾಗಿ ನೋಡ್ಕೊರಿ. ನೆಕ್ಸ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಮೇಲೆಲ್ಲ, ಅವ ನೋಡ್ಕೊಳ್ಳೋಣ್ರಿ. ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ ಡಿವೈಸಸ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಅದು 5 ಮಾರ್ಕ್ಸಿಗೆ ಬರುತ್ತೆ ನೋಡ್ರಿ. ಕಂಪ್ಯಾರಿಸನ್ ನೋಡ್ಕೊರಿ, ಕಂಡಕ್ಟ್ರು, ಇನ್ಸುಲೇಟೆಡ್, ಸೆಮಿ ಕಂಡಕ್ಟರ್ ವಿತ್ ಎಕ್ಸಾಂಪಲ್ ನೋಡ್ಕೊರಿ ಅದಕ್ಕೆ. ನೆಕ್ಸ್ಟ್ ಐಡೆಂಟಿಫಿಕೇಶನ್ ಆಫ್ ಟೈಪ್ಸ್ ಆಫ್ ವ್ಯಾಲ್ಯೂ ರೆಜಿಸ್ಟರ್ಸ್, ಕಲರ್ ಕೋಡ್ಸ್ ನೋಡ್ರಿ, ಕಲರ್ ಕೋಡಿಂಗ್ ಮೇಲೆ ಬಂದೇ ಬರುತ್ತೆ, ಕಲರ್ ಕೋಡ್ ನೋಡ್ಕೊರಿ. ನೆಕ್ಸ್ಟ್ PN ಜಂಕ್ಷನ್ ಅಂದರೆ ರೆಜಿಸ್ಟರ್ ಕಲರ್ ಕೋಡ್, ಅದ್ರ ಮೇಲೆ ನಾವೇನು ಮಾಡೋದು ಕಂಡುಹಿಡಿಯೋದು, ಕೋಡ್ ಮೇಲೆ ಆ ಕಲರ್ ಕೋಡಿಂಗ್ ಮೇಲೆ ನಾವು ಎಷ್ಟು ಓಮ್ ರೆಜಿಸ್ಟರ್ ಅಂತ ನಾವೇನು ಮಾಡೋದು ಫೈಂಡ್ ಔಟ್ ಮಾಡ್ಬೋದು ನೋಡ್ರಿ. ಡಯೋಡ್ ಆಸ್ ಎ ಸ್ವಿಚ್, ಟೈಪ್ಸ್ ಆಫ್ ಡಯೋಡ್ಸ್ ಆ್ಯಂಡ್ ರೇಟಿಂಗ್ಸು, ಅಪ್ಲಿಕೇಶನ್ಸ್ ಎಲ್ಲ ನೋಡ್ಕೋಬೇಕಾಗುತ್ತೆ. ರೆಕ್ಟಿಫೈಯರ್ ನೋಡ್ರಿ, ಅದರಲ್ಲಿ AC DC ಕನ್ವರ್ಷನ್ ಯಾವುದು, ಬ್ರಿಡ್ಜ್ ರೆಕ್ಟಿಫೈಯರ್ ವಿತೌಟ್ C ಫಿಲ್ಟ್ರು, ರೆಕ್ಟಿಫೈಯರ್ IC ನೋಡ್ರಿ, ಟ್ರಾನ್ಸಿಸ್ಟರ್
ಪಿ ಜೆ ಟಿ ಅಂದರೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟ್ರು ನೋಡಿರಿ, ರೆಕ್ಟಿಫಿಯರ್ ಅಂತೂ ಬಂದೇ ಬರುತ್ತೆ, ಅಂದರೆ ಅದು ಎ ಸಿ ಟು ಡಿ ಸಿ ಕನ್ವರ್ಷನ್. ಅದೇ ಥರನೇ ಇನ್ವರ್ಟರ್ ಅಂತ ಬರುತ್ತೆ, ಅದು ಡಿ ಸಿ ಟು ಎ ಸಿ ಕನ್ವರ್ಷನ್. ನೆಕ್ಸ್ಟ್ ಯಾವುದು ಅಂದರೆ ಸೆನ್ಸಾರ್ಸ್ ಮೇಲೆ, ಆ್ಯಕ್ಚುವೇಟರ್ಸ್ ಮೇಲೆ. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ನೋಡಿರಿ, ಇಂಟ್ರೊಡಕ್ಷನ್ ಚಾಪ್ಟ್ರಲ್ಲಿ ಇಷ್ಟು ಟಾಪಿಕ್ ಮೇಲೂ ಕೇಳ್ಬೋದು, ಕರೆಕ್ಟಾಗಿ ಓದ್ಕೊಳ್ರಿ ಸಬ್ಜೆಕ್ಟ್. ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್. ಅದರಲ್ಲಿ ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್ ಕೇಳ್ತಾರೆ. ನೋಡಿರಿ, ಪ್ರಾಜೆಕ್ಟ್ ಟೀಮು, ನೋಡಿರಿ ಪ್ರಾಜೆಕ್ಟ್ ಟೀಮು, ಪ್ರಾಜೆಕ್ಟ್ ಡಿಸೈನು, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರು ಎಲ್ಲ ನೋಡ್ಕೊಳ್ಳಿ. ಮತ್ತು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನು ಇವೆಲ್ಲ ಏನು ನೋಡಿರಿ. ಇದು ಪ್ರಾಜೆಕ್ಟ್ ಡೈರಿ. ನೆಕ್ಸ್ಟ್ ಚಾಪ್ಟ್ರು ಪ್ರಾಜೆಕ್ಟ್ ಲೈಫ್ ಸೈಕಲ್. ಅದ್ರ ಮೇಲೂ 4 ಮಾರ್ಕ್ಸ್ ಇದೆ. ಅದು ಯಾವ್ಯಾವ ಬರುತ್ತೆ ನೀವು ನೋಡ್ಕೊಳ್ರಿ. ಪ್ರಾಜೆಕ್ಟ್ ಲೈಫ್ ಸೈಕಲ್ ಫೇಸಸ್ ಕೇಳ್ಬೋದು. ಎಲ್ಲ ಟಾಪಿಕ್ಸ್ ಏನೇನಿದೆ ಡೀಟೇಲ್ಸ್ ಆಗಿ ಇನ್ ಡೆಪ್ತ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟು ಪ್ರಾಜೆಕ್ಟ್ ಪ್ಲ್ಯಾನಿಂಗ್, ಶೆಡ್ಯೂಲಿಂಗ್ ಆ್ಯಂಡ್ ಮಾನಿಟರಿಂಗ್. ಇಷ್ಟು ಕಾನ್ಸೆಪ್ಟು ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಯಾವುದು? ಪ್ರಾಜೆಕ್ಟ್ ಕಂಟ್ರೋಲ್ ರಿವ್ಯೂ ಆ್ಯಂಡ್ ಆಡಿಟ್. ಅದ್ರ ಮೇಲೂ 4 ಮಾರ್ಕ್ಸ್ ಇದೆ. ಪ್ರಾಜೆಕ್ಟ್ ಕಂಟ್ರೋಲ್ ಪರ್ಪಸ್, ಯಾವ ಥರ ಪ್ರಾಬ್ಲಮ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲು, ಗ್ಯಾಂಟ್ ಚಾರ್ಟ್ ಕೊಟ್ಟಿರ್ತಾರೆ, ಮೈಲ್ ಸ್ಟೋನ್ ಚಾರ್ಟು, ಸರಿನಾ, CPM. ನೆಕ್ಸ್ಟ್ ಕ್ರ್ಯಾಶಿಂಗ್ ಪ್ರಾಜೆಕ್ಟ್ ಡ್ಯೂರೇಷನ್ ಥ್ರೂ ನೆಟ್ವರ್ಕ್ ಪ್ರಾಜೆಕ್ಟ್ ರಿವ್ಯೂ ಯಾವ ಥರ. ಆಮೇಲೆ ಇನಿಷಿಯಲ್ ರಿವ್ಯೂ ಅಂತ ಬರುತ್ತೆ, ನೋಡಿ ಇಲ್ಲಿದೆ ಯಾವುದು? ಇನಿಷಿಯಲ್ ರಿವ್ಯೂ, ಪೋಸ್ಟ್ ಆಡಿಟು, ಇವೆಲ್ಲ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲಾಸ್ಟ್ ಚಾಪ್ಟರ್ ಕಾನ್ಸೆಪ್ಟು ನೋಡ್ಕೊಳ್ಳಿ.